ಬಡವರಿಗಾಗಿ ನಿರ್ಗತಿಕರಿಗಾಗಿ ರಾಜ್ಯ ಸರ್ಕಾರ ಬಹುದೊಡ್ಡ ಕೊಡುಗೆಯನ್ನು ನೀಡಿದೆ. ಅದೇ 42,000 ಮನೆಗಳ ಹಸ್ತಾಂತರ. ಹುಬ್ಬಳ್ಳಿಯಲ್ಲಿ ಅಭೂತಪೂರ್ವ ಕಾರ್ಯಕ್ರಮ ನಡೀತಾ ಇದೆ. ಕಳೆದ ಒಂದು ವಾರದಿಂದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹುಬ್ಬಳ್ಳಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಈ ಯೋಜನೆ ಏನು, ಯಾರಿಗಾಗಿ, ಯಾಕಾಗಿ ಕೇಳೋಣ. ಸರ್, ಈ ಯೋಜನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಯೋಚನೆ ಬಂದಿದ್ದು ಹೆಂಗೆ, ಮತ್ತು ಏನು ಈ ಯೋಜನೆ ರೂಪುರೇಷೆಯನ್ನು, ಖರ್ಚು ವೆಚ್ಚ ಏನು ಸರ್? ಟೋಟಲ್ 1,80,253 ಮನೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. 15, 16, 17, 18 ಸ್ಯಾಂಕ್ಷನ್ ಆಗಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. BJP 4 ವರ್ಷ ಸರ್ಕಾರ ಇತ್ತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು 1.5 ಲಕ್ಷ ಕೊಡ್ತಾವ್ರೆ. ಆ ಬಡವ್ರ ಮನೆಗೆ GST ಹಾಕಿ 18% GST ಹಾಕಿ 1,32,000 ವಾಪಸ್ ತೊಗೊಳ್ತಾರೆ. ಪ್ರಸಾದ್ ಹಬ್ಬ ಅವ್ರು ಹೇಳ್ದಂಗೆ ಕೇಂದ್ರ ಸರ್ಕಾರದ ಬರೀ 25,000, 20,000 ಇಲ್ಲ, 18,000ನೇ. ಹಾಗಾಗಿ ಕಾಸ್ಟು 7.5 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರ, ಅದು 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗ್ತದೆ. ಟೋಟಲ್ 1,80,253 ಮನೆಗೆ ಒಟ್ಟಾಗಿ 7,400 ಕೋಟಿ ಬರಬೇಕಾಗಿತ್ತು ಬೆನಿಫಿಷರಿ ಪೇಮೆಂಟ್. ಬರೇ 310 ಕೋಟಿ ಬಂದಿತ್ತು. ಯಾರು 5,000 ಕೊಟ್ಟವ್ರೆ, ಯಾರು 15,000, 20,000 ಮೇಲೆ ಯಾರು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಎಲ್ಲ ಮನೆ ಅನ್ಕಂಪ್ಲೀಟ್ ಬಿದ್ದಿತ್ತು. ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಮೇಲೆ ಭಾಳಷ್ಟು ನಾನು ಸ್ಲಮ್ಗೆ ಹೋಗಿ ವಿಸಿಟ್ ಕೊಟ್ಟೆ. ನಾನೇ ಸ್ವತಃ ಹೋಗಿ ವಿಸಿಟ್ ಕೊಡುವಾಗ ಭಾಳಷ್ಟು ಕಡೆ ಹೆಂಗಾಗಿತ್ತು ಅಂದರೆ, ಜನ ಪಾಪ ಅದೇನು ಮಾಡಿದ್ದಾರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದುಡ್ಡು ತೊಗೊಂಡು ಕಾಂಟ್ರಾಕ್ಟರ್ಗಳು ಏನು ಮಾಡಿದ್ದಾರೆ, ಆ ದುಡ್ಡಲ್ಲಿ 3 ಲಕ್ಷದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಒಂದು ಪಾಯ ಹಾಕಿ ಒಂದು ಪಿಲ್ಲರ್ ಹಾಕಿ ಬಿಟ್ಬಿಟ್ಟವ್ರೆ. ಪಾಪ ಜನ ಏನು ಮಾಡ್ತಾರೆ, ಇವತ್ತು ಕಂಪ್ಲೀಟ್ ಆಗ್ತದೆ, ನಾಳೆ ಕಂಪ್ಲೀಟ್ ಆಗ್ತದೆ ಅಂತ ಅಲ್ಲೇ ಪಕ್ಕದಲ್ಲೇ ಭಾಳಷ್ಟು ಕಡೆ ನಾನು ಭಾಳಷ್ಟು ಸ್ಲಮ್, ನಾನು ಪ್ರಸಾದ್ ಹಬ್ಬ ವಿಸಿಟ್ ಕೊಟ್ಟಿದ್ದೀವಿ. ಟಾರ್ಪಲ್ಗಳು ಹಾಕೊಂಡು ಪಾಪ ಜೀವನ ಮಾಡ್ತಾವ್ರೆ. ಇವತ್ತು ಆಗ್ಬೋದು, ನಾಳೆ ಆಗ್ಬೋದು ಅಂತ. ಅದೆಲ್ಲ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಆವಾಗ ನಾನು ಏನು ಮಾಡಿದ್ವಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಒಪ್ಪಿಸ್ಕೊಂಡೇ ಇದು ಮಾಡಬೇಕಾಗ್ತದೆ. ನಾವು ಅವ್ರನ್ನ ವಿಶ್ವಾಸಕ್ಕೆ ತೊಗೊಳ್ಲೇಬೇಕಾಗ್ತದೆ. ಅವಾಗ ಫೈನಾನ್ಸ್ ಸೆಕ್ರೆಟರಿ ಅವರು ಅತೀಕ್ ಸಾಹೇಬ್ರು ಇದ್ದರು. ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಸ್ಲಮ್ ಕರ್ಕೊಂಡೋಗಿ ತೋರಿಸ್ದೆ ನಾನು. ನೋಡಿ ಸರ್, ಪಾಪ ಈ ಥರ ಜನ ಈ ಥರ ಜೀವನ ಮಾಡ್ತಾವ್ರೆ, ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಇವತ್ತು ಮನೆ ಆಗ್ತದೆ, ನಾಳೆ ಮನೆ ಆಗ್ತದ, ಅವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ. 4 ಲಕ್ಷ ಪಾಪ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಅವರು ನಮ್ಗೆ ಶ್ರೀಮಂತರಿಗೆ 4 ಲಕ್ಷ ಲೆಕ್ಕಕ್ಕಿಲ್ಲ, ಬಡವ್ರಿಗೆ ಅದು ತುಂಬ ದೊಡ್ಡ ದುಡ್ಡು ಅದು. ಆ ಕಾರಣಕ್ಕೆ ನಾನು ಪ್ರಸಾದ್ ಮಾತಾಡಿದ್ವಿ, ಹೆಂಗೆ ಮನೆ ಮುಖ್ಯಮಂತ್ರಿ ಗಮನ ತರಿದ್ದು. ಏನಕ್ಕಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಗ್ಯಾರಂಟಿಗಳಿಗೆ 55,000 60,000 ಕೋಟಿ ಆಗ್ತದೆ. ಅದರಲ್ಲಿ ಹೆಂಗೋಪ್ಪ ಇದು ಮನೆ ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳೋದಂತ ಧೈರ್ಯ ಮಾಡಿ ನಾನು ಪ್ರಸಾದ್ ಹಬ್ಬ ಅವರು ಮನೆ ಮುಖ್ಯಮಂತ್ರಿಗೆ ಹೇಳಿದ್ವಿ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ, ಇವಾಗ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಕೊಟ್ಟಿಲ್ಲ, ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಬಡವ್ರು ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ ಸರ್. ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡಬೇಕಾಗ್ತದೆ ಸರ್. ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ಇಲ್ಲಪ್ಪ ನೀನು ಪ್ರಸಾದ್ ಹೇಳ್ತಾರೆ ಸರಿನೇ, ಅದು ಆ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಈ ಸರ್ಕಾರ ವತಿಯಿಂದ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ ವರ್ಷ 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ನಾವು ಮಾರ್ಚಲ್ಲಿ 36,789 ಮನೆ ಇಡೀ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಈಗ ಹುಬ್ಳಿದಲ್ಲಿ 42,345 ಮನೆಗಳು ಕೊಡ್ತಾಯಿದ್ದೀವಿ. ಹುಬ್ಳಿ ಧಾರವಾಡ ಭಾಗದಲ್ಲಿ 2,700 ಮನೆ ಈಗೇನು ಕಾರ್ಯಕ್ರಮ ಮಾಡಿ ಮಂಡೂರು ಅಂತ ಏರಿಯಾ ಇದೆ, ಅಲ್ಲಿ ಮಂಟೂರ್ ಅಂತ ಈಗ ಪಕ್ಕದಲ್ಲಿ ಮನೆ ಕಟ್ಟಿರೋದು. ಟೋಟಲ್ 1,800ರಲ್ಲಿ 1,008 ಮನೆ ಕೊಡ್ತಾಯಿದ್ದೀವಿ ಕಂಪ್ಲೀಟ್ ಆಗಿರೋದು. ನಾವು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡ್ಕೊಂಡ್ವಿ. ಈಗ ಆಯ್ತಪ್ಪ, ಈಗ ನಾವು ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಈ ಮನೆಗಳು ಫ್ರೀ ಕಟ್ಕೊಡ್ತೀವಿ ಅಂತ ನಾವು ಹೇಳಿಲ್ಲ. ಅಂದರೆ ಬಡವ್ರು ಬರೇ ಕಷ್ಟದಲ್ಲಿದ್ದಾರಂತ ಇಟ್ಕೊಂಡು ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ಇದು ಒಪ್ಕೊಂಡ್ರು. ಏನಕ್ಕೆ ಇದು BJP ಅವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ? ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ, JDS ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಅಗರ್ ಬಡವ್ರ ಬಗ್ಗೆ ಅವ್ರು ಮಾಡ್ಬೋದಾಗಿತ್ತಾನೆ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಅವರು ಮಾಡ್ಬೋದಾಗಿತ್ತಾನೆ. ಆದ್ರೆ ಗುದ್ಲಿ ಪೂಜೆ ಮಾಡಿದ್ದು BJP ಗೌರ್ಮೆಂಟ್ ಇದ್ದಾಗ ನೀವು ನೋಡಿದ್ರೆ ಅದನ್ನ ಕಿರೀಟ ಹಾಕೋತಿದ್ದೀರಿ ಅಂತಾರೋ. ಇಲ್ಲ, ಗುದ್ಲಿ ಪೂಜೆ ಆಗಿದ್ದು ನಮ್ಮ ಕಾಲದಲ್ಲಿ. ಅದು 2014, 15, 16, 17, 18 ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗನೇ ಸ್ಯಾಂಕ್ಷನ್ ಆಗಿದ್ದು, ಆವಾಗಲೇ ಗುದ್ಲಿ ಪೂಜೆ ಆಗಿದ್ದು, ಆವಾಗಲೇ ಟೆಂಡರ್ ಆಗಿರೋದು. ಈಗ ಒಂದು ಕೆಲಸ ಮಾಡಿ ಕೇಳಿ, ನಾನು ಓಪನ್ BJP ಅವರಿಗೆ ಮಾಧ್ಯಮ ಮುಖಾಂತರ ಅವ್ರಿಗೆ ಸವಾಲು ಹಾಕಿದ್ದೀನಿ. ನಾನು ಆವತ್ತು ನಿಮ್ಮ ಅವಧಿಯಲ್ಲಿ ಸ್ಲಮ್ ಬೋರ್ಡಲ್ಲಿ 1 ಮನೆ ಏನಾರ ಕೊಟ್ಟಿದ್ರೆ ಸಾಬೀತುಪಟ್ಟರೆ ನಾನು ರಾಜಕೀಯದಿಂದ ನಿರ್ವಹಣೆ ತಗೊತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಸವಾಲ ಸ್ವೀಕಾರ ಮಾಡ್ಬೇಕು ತಾನೆ. ಕೊಟ್ಟಿದ್ರೆ ಏನಾರು ಹೇಳ್ಬೋದು. ನಾನು ಇವತ್ತಿಂದ ಇಲ್ಲ, 3 ತಿಂಗಳಿಂದ ಸವಾಲು ಆಗ್ತಾಯಿದ್ದೀನಿ ನಾನು.
ಕೊಟ್ಟು ಪಾಪ ಪ್ರಯತ್ನ ಮಾಡಿದ್ರು. ಸೋಮಣ್ಣ ಅವರು ವಸತಿ ಮಂತ್ರಿಯಾಗಿ ಭಾಳಷ್ಟು ಪ್ರಯತ್ನ ಮಾಡಿದ್ರು. ಯಡಿಯೂರಪ್ಪ ಅಂತವನು ಪ್ರಯತ್ನ ಮಾಡಿದ್ರು. ನಾನು ಹೆಂಗೆ ಪ್ರಯತ್ನ ಮಾಡಿ ಸಕ್ಸೀಡ್ ಆದೆ, ಪಾಪ ಸೋಮಣ್ಣವ್ರು ಸಕ್ಸೀಡ್ ಆಗಲಿಲ್ಲ. ಯಡಿಯೂರಪ್ಪ ಇರುವಾಗೂ ಪ್ರಯತ್ನ ಮಾಡಿದ್ರು, ಬಸವರಾಜ ಬೊಮ್ಮಾಯಿ ಇರುವಾಗೂ ಪ್ರಯತ್ನ ಮಾಡಿದ್ರು. ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ, ಅವ್ರ ಮಾತು ಒಪ್ಪಲಿಲ್ಲ, ಅವ್ರು ಕೈಲಿಲ್ಲ. ಹುಬ್ಬಳ್ಳಿಯಲ್ಲಿ ನಡೀತಾ ಇರೋ ಕಾರ್ಯಕ್ರಮನ ನೀವು ಸಂಪೂರ್ಣ ಕಾಂಗ್ರೆಸ್ ಮಯ ಮಾಡಿದಿರಿ, ಬಿಜೆಪಿ ಅವರಿಗೆ ಯಾರಿಗೂ ಇನ್ವೈಟ್ ಮಾಡಿಲ್ಲ. ಇದನ್ನು ಕಾಂಗ್ರೆಸ್ ಸರ್ಕಾರಿ ಕಾರ್ಯಕ್ರಮ, ಕಾಂಗ್ರೆಸ್ ಕಾರ್ಯಕ್ರಮ ಅಂತ. ಸರ್ಕಾರಿ ಕಾರ್ಯಕ್ರಮನ ಇದು. ಯಾರು ಹೇಳಿದ್ ಕಾಂಗ್ರೆಸ್ ಕಾರ್ಯಕ್ರಮ? ಅವ್ರಿಗೆ ಏನಾರು ಹೇಳ್ಕೊಳ್ಳಿ. ಈಗ ಪ್ರಹ್ಲಾದ್ ಜೋಶಿ ಅವರಿಗೆ, ನಾನು ಪ್ರಸಾದ್ ಹಬ್ಬ ಅವರು ಯಾವಾಗಲೂ ಶನಿವಾರ ಭಾನುವಾರ ಯೂಶಲಿ ಅವರು ಹುಬ್ಳಿ ಧಾರವಾಡಲ್ಲೇ ಇರ್ತಾರಂತೆ. ಆಮೇಲೆ ನಾವೇ ಫೋನ್ ಮಾಡಿದ್ವಿ, ಸರ್ ನೀವಿದ್ರೆ ನಾವು ಬಂದು ಇನ್ವಿಟೇಷನ್ ಕೊಡಬೇಕು, ಕಾರ್ಯಕ್ರಮ ಬರ್ಬೇಕು ಸರ್ ಅಂತ. ಇಲ್ಲ ನಾನು ಈ ಬಾರಿ ಬಂದಿಲ್ಲ, ನಾನು ಬರಬೇಕಾಗಿದ್ದು ಬಂದಿಲ್ಲ, ನಾನು ದಿಲ್ಲಿಯಲ್ಲೇ ಇದ್ದೀನಿ ನಾನು. ನೀವೇನು ನಮ್ಗೆ ಕೇಳಾರೆ, ನೀವು ಡೇಟ್ ಫಿಕ್ಸ್ ಮಾಡಿದ್ದೀರ ಸರ್. ಮುಖ್ಯಮಂತ್ರಿ ಹೇಳಿದ ಡೇಟೇ ನಾವು ಕೊಡ್ಬೇಕು ತಾನೆ. ಈಗ ಮುಖ್ಯಮಂತ್ರಿ ಏನು ಡೇಟ್ ಕೊಡ್ತಾರೆ ಆ ಡೇಟಲ್ಲೇ ಹೇಳ್ಬೇಕು. ಪ್ರಹ್ಲಾದ್ ಜೋಶಿ ಹಂಗೆ ಇದ್ರು, ನಮ್ಗೆ ಕೇಳಾರೆ ನೀವು ಫಿಕ್ಸ್ ಮಾಡಿ ನಮ್ಮ ಬಂದಿ ಅಂದ್ರೆ ಹೆಂಗೆ ಬರೋದು ಅಂದರು. ಇಲ್ಲ ಸರ್ ಮುಖ್ಯಮಂತ್ರಿ ಆ ಡೇಟ್ ಕೊಟ್ಟಿದ್ದಾರೆ 24ನೇ ತಾರೀಕು, ದಯಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಬನ್ನಿ ಅಂದರು. ನಮ್ಮ ಕರ್ತವ್ಯ ನಾವು ಇನ್ವೈಟ್ ಮಾಡಿದ್ವಿ. ಬರ್ತಾರೋ ಬಿಡ್ತಾರೋ ಅವ್ರು ಬಿಟ್ಟಿದ್ದು. ಆಮೇಲೆ ಇವನ್ನ ಬೆಲ್ಲದವ್ರನ್ನ ನಾನೇ ಹೋಗಿ ಇನ್ವೈಟ್ ಮಾಡಿದ್ದೀನಿ ಮನೆಗೆ. ಸ್ಪೀಕರ್ ಹೊರಟಿ ಅವ್ರನ್ನ ನಾವು ಪ್ರಸಾದ ಬಾಯಿ ಹೋಗಿ ಇನ್ವೈಟ್ ಮಾಡಿದ್ದೀವಿ. ಎಲ್ಲರಿಗೂ ಅವರು ರಾಜಕೀಯ ಮಾಡೋದು, ನಾವು ರಾಜಕೀಯ ಮಾಡಲ್ಲ. ಏನಕ್ಕಂದ್ರೆ ಈ ಸರ್ಕಾರಿ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ ಇಲ್ಲ. ಅವ್ರು ನಾವೇ ಪರ್ಸ್ನಲ್ ಇನ್ವೈಟ್ ಮಾಡಿದ್ದೀವಿ ನಾವು. ಅಂದರೆ ಅವ್ರಿಗೆ ಏನಾಗಿದೆ, ಇಂಥ ಕೆಲಸ ನಾವು ಮಾಡಿಲ್ಲ, ಇವ್ರು ಮಾಡ್ತಾವ್ರೆ ಅಂತ. ಅದೇ ಇಂಥ ಕೆಲಸ ನಾವು ಮಾಡಬೇಕಾಗಿತ್ತು, ನಾವು ಮಾಡಿಲ್ಲಲ್ಲ, ಇವ್ರು ಈ ಗ್ಯಾರಂಟಿದಲ್ಲೂ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಒಂಥರ ಇದು ಬರ್ನಿಂಗ್ ಅಂದರೆ ಅಂಥ ಇಂಥ ಬರ್ನಿಂಗ್ ಇಲ್ಲ ಅಂಥ ಇಂಥ ಬರ್ನಿಂಗ್ ಇಲ್ಲ. ಅದೇನಾಗಿದೆ ಸಹಜ, ಅದು ಅವ್ರು ಮಾಡ್ಬೋದಾಗಿದ್ದು ಮಾಡಿಲ್ಲ. ಆ ಕಾರಣಕ್ಕೆ ಅವರು ಸ್ವಲ್ಪ ಹೇಳ್ತಿದ್ರು ಗ್ಯಾರಂಟಿಯಲ್ಲಿ ದುಡ್ಡೇ ಇಲ್ಲ ಸರ್ಕಾರದಲ್ಲಿ ಅಂತ ಹೇಳ್ತಿದ್ರು. ಅಂತ ಟೈಮ್ನಲ್ಲಿ ಇಂಥ ಕಾರ್ಯಕ್ರಮ ಆಗ್ತಿರೋದು. ಅದೇ ನಾನು ಹೇಳ್ತಾ ಇಲ್ಲ, ಅವ್ರು BJP ಕಾಲದಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ. ಮಾಡ್ಬೋದಾಗಿತ್ತಾನೆ, ಅವ್ರು ಕೊಡ್ಬೋದು. ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳೋದು, ದಯಮಾಡಿ ಜನಗಳಿಗೆ ಸತ್ಯನ ಹೇಳಬೇಕಾಗ್ತದೆ. ಈಗ ಇದು ಬಡವ್ರ ಕಾರ್ಯಕ್ರಮ. ಈಗ ಮನುಷ್ಯನ್ಗೆ ಏನ್ರಿ ಬೇಕು? 2 ಹೊತ್ತು ಊಟ, 1 ಮನೆ, ಅಷ್ಟೇ ತಾನೆ. ಈಗ ಮನೆಗಳು ನೋಡಿರ್ಬೋದು ಹೆಂಗಿದೆ. ಅದೇ ಆ ಮನೆ ಬಗ್ಗೆನೇ ಮಾತಾಡಕ್ ಬರ್ತಾ ಇದ್ದೆ. ವಸತಿ ಸಮುಚ್ಚಯ ಖಾಸಗಿ ಮಾಡ್ತಾರಲ್ಲ, ಆ ತರ ಕಟ್ಟಿದ್ದಾರೆ, ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವು ಪ್ರಸಾದ್ ಹಬ್ಬ ಅವರು ಯಾರು ನಂಬಂಗಿಲ್ಲ. ನಾವು ಪ್ರತಿ ತಿಂಗಳಿಗೆ 4-5 ಮೀಟಿಂಗ್ ಮಾಡಿದ್ವಿ. ಸ್ಲಂಬಡಲ್ಲಿ ಹೋಗೋದು, ಬೆಳಗ್ಗೆ 11, 10:30, 11 ಗಂಟೆಗೆ ಹೋದರೆ ಸಾಯಂಕಾಲ 9 ಗಂಟೆವರೆಗೂ ಲೈವ್ ನೋಡಿದ್ದೀವಿ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಯಾವ್ಯಾವ ಡಿಸ್ಟಿಕಲ್ಲಿ ಯಾವ್ಯಾವ ಮನೆ ನಡೀತದೆ, ಹೆಂಗೆ ನಡೀತಾ ಇದೆ. ಈಗ ಮನೆ ಕೊಡೋದು 42,000 ಮನೆಗಳದು ಎಲ್ಲ ಒಂದೊಂದು ಡಿಸ್ಟಿಕ್ದು ನೋಡಿದ್ದೀವಿ ನಾವು. ಒಂದೊಂದು ತಾಲೂಕಾ ಮನೆಯಲ್ಲಿ ಯಾವ್ಯಾವ್ದು ಕೊಟ್ಟಿದ್ದಾರೆ. ಈಗ ತುಮಕೂರಲ್ಲಿ ಮನೆ ಕೊಡ್ತಾಯಿದ್ದೀವಿ, ಬಳ್ಳಾರಿಯಲ್ಲಿ ಕೊಡ್ತಾಯಿದ್ದೀವಿ, ಬೆಂಗಳೂರು ಸಿಟಿ ಶಿವಾಜಿನಗರಲ್ಲಿ ಒಂದು ಸ್ವಲ್ಪ ಮನೆ ಕೊಡ್ತಾಯಿದ್ದೀವಿ, ಗೋವಿಂದರಾಜ ನಗರಲ್ಲಿ ಕೊಡ್ತಾಯಿದ್ದೀವಿ. ಭಾಳಷ್ಟು ಕಡೆ ನಾವು ಪರ್ಸ್ನಲ್ ವಿಸಿಟ್ ಕೊಟ್ಟಿದ್ದೀವಿ. ಆಮೇಲೆ ಕಾಂಟ್ರಾಕ್ಟರ್ಗಳ ಜೊತೆ ಕನಿಷ್ಠ ಒಂದು 50 ಮೀಟಿಂಗ್ ಮಾಡಿರ್ಬೋದು. ನೋಡಪ್ಪ, ಪಾಪ ಬಡವ್ರಿಗೆ ಒಂದೇ ಸತಿ ಅವ್ರ ಮನೆ ತೊಗೊಳಕ್ಕೆ ಸಾಧ್ಯ, ತಿರ್ಗಾ ಅವ್ರ ಮನೆಗಳು ಅವ್ರು ತೊಗೊಳಕ್ಕೆ ಸಾಧ್ಯ ಆಗಲ್ಲ. ಅವ್ರ ಪಾಪ ಅದಲ್ಲೇ ಜೀವನ ಮಾಡಬೇಕು. ಯಾವ ಕಾರಣಕ್ಕೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ ಅಂತ ಸ್ವಂತ ನಾನು ಪ್ರಸಾದ್ ಹಬ್ಬ ಪರ್ಸ್ನಲ್ ತಗೊಂಡಿದ್ದಕ್ಕೆ ಎಂತಲ್ಲಿ ಬಂದಿರೋದು ಮನೆಗಳು ನೋಡಿರ್ಬೋದು. ನಮ್ಗೆ ಹೆಂಗೆ ಮನೆ ಇದೆ ಅದೇ ಥರ ಮನೆ ಬಂದಿದೆ. ಓಕೆ ಸರ್, ಥ್ಯಾಂಕ್ ಯು. ಮತ್ತು ಕಾರ್ಯಕ್ರಮ ಹೆಂಗಿರುತ್ತೆ, ಏನು ನಡೆಯುತ್ತೆ ಕಾರ್ಯಕ್ರಮ? ನಾನು ಈ ಮಾಧ್ಯಮದ ಮೂಲಕ ಹೇಳಿ ಬಯಸ್ತೀನಿ. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳನ್ನು ನೋಡಿದ್ರಿ, ಅದರಲ್ಲಿ ವಿಶೇಷವಾಗಿ ಜಮೀರ್ ಅಹ್ಮದ್ ಖಾನ್ ಅವರ ಒಂದು ನೇತೃತ್ವದಾಗಿದ್ದರೆ ಹೆಂಗೆ ನಡೀತಾವ ಅನ್ನೋದು ನಿಮ್ಮ ಗಮನಕ್ಕೆ ಐತಿ. ಇಡೀ ರಾಜ್ಯದಾಗ ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಯಾವ ಕಾರ್ಯಕ್ರಮ ಮಾಡ್ತಾರೋ ಅದಕ್ಕೆ 1-2 ಲಕ್ಷ ಜನ ಎಲ್ಲಿ ಕಡಿಮೆ ಇರೋದಿಲ್ಲ. ಇವತ್ತು ಅದೇ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೆದ್ರು ಅಷ್ಟೇ, ಬೆಂಗಳೂರಿನಾಗ ನಡೆದ್ರು ಅಷ್ಟೇ, ಎಲ್ಲಿ ಬೇಕಾದಲ್ಲಿ ನಡೆದ್ರು ಜಮೀರ್ ಅಹ್ಮದ್ ಖಾನ್ ನೋಡಿದ್ರೆ ಲಕ್ಷಾಂತರ ಜನರು ಬರ್ತಾರೆ. ಆ ಒಂದು ಶಕ್ತಿ ಅವರಲ್ಲಿ ಐತಿ. ಅದಕ್ಕೆ ಇದು ಒಂದು ಇತಿಹಾಸ. ಅದು ನಮ್ಮ ಕ್ಷೇತ್ರದಾಗ ನಮ್ಮ ಭಾಗ್ಯ. ಇವತ್ತು ಇಲ್ಲ ನಿಮ್ಮ ಭಾಗದಾಗೆ ಮಾಡೋಣ ಅನ್ನೋವಂಥದ್ದು ಇದರಲ್ಲಿ ಇವತ್ತು ಇಲ್ಲಿ ಮಾಡಾಕತ್ತೀವಿ. ಇವತ್ತು ಸುಮಾರು 2 ಲಕ್ಷ ಜನ ಸೇರ್ತಾರೆ. ಸರ್, ಯಾರ್ಯಾರೆಲ್ಲ ನಾಯಕರು ಯಾರ್ಯಾರೆಲ್ಲ ಭಾಗವಹಿಸ್ತಾರೆ? ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರ್ತಾರೆ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ, ಮತ್ತು ಜನನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಬರ್ತಾರೆ, ಮತ್ತು ನಮ್ಮ ಉಳಿದಂಥವ್ರು ಪರಮೇಶ್ವರ, ಮಾದೇವಪ್ಪ, ಸತೀಶ್ ಜಾರಕಿಹೊಳಿ, HK ಪಾಟೀಲ್ರು ಎಲ್ಲ ಆಲ್ಮೋಸ್ಟ್ ಕ್ಯಾಬಿನೆಟ್ ಎಲ್ಲ ಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಇಂಥ ದೊಡ್ಡ ಕಾರ್ಯಕ್ರಮ ಮಾಡ್ತಿರೋದು ನಿಮಗೆ ಎಷ್ಟು ಖುಷಿ ಇದೆ? ಅದು ಬಹುಶಃ ನನಗೆ
ನನ್ನ ಭಾಗ್ಯ ಇವತ್ತು ಬಡವರು ಸೇವೆ ಮಾಡೋಕ್ಕೆ ಸಿಕ್ಕ ಒಂದೇನೋ ಅವಕಾಶ ದೊರಕಿತ್ತು. ಅದ್ರಾಗ ಇನ್ನೊಂದು ಡಬಲ್ ಲಾಟ್ರಿ ಏನಂತಂದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ನಮ್ಮ ಮಂತ್ರಿ ಇರೋದ್ರಿಂದ ನಾನು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗೈತಿ. ಇಲ್ಲ ಅಂದ್ರೆ ಬಹುಶಃ ಇವತ್ತು ನಾನು ಹೇಳಿದ್ನಲ್ಲ, ಆ ಮನೆಗಳೇ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ, ಎಲ್ಲಿನೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಆಗ್ತಿಲ್ಲ. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಆ ಸರ್ಕಾರ ಮಟ್ಟದಲ್ಲಿ ಏನಾದರೂ ಮಾಡಿ, ಎಷ್ಟೇ ನಮ್ಗೆ ಆರ್ಥಿಕ ಹೊರೆ ಇದ್ದರೂ ಕೂಡ ಬಡವ್ರ ಸಂಬಂಧ ಯಾವುದಿದ್ರೂ ಕೂಡ ಇವರು ಸ್ಪೆಷಲ್ ಬಜೆಟ್ ತರೋದರಲ್ಲಿ ಭಾಳ ಸ್ಪೆಷಲ್ ನಮ್ಮ ಮಿನಿಸ್ಟ್ರು. ಇದರಿಂದ ನನಗೆ ಭಾಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು, ಮನೆಗಳನ್ನ ಸ್ವಲ್ಪ ಕೆಲಸ ಮಾಡಲಿಕ್ಕೆ, ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಡಲಿಕ್ಕೆ, ಮನೆಗಳನ್ನ ಟೇಕಪ್ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಅಂತಂದ್ರೆ ಅದಕ್ಕೆಲ್ಲ ಶಕ್ತಿ ಟಾನಿಕ್ ನಮ್ಮ ಮಂತ್ರಿಗಳು. ನೀವು ಪ್ರತಿನಿಧಿಸುವಂತ ಕ್ಷೇತ್ರದಲ್ಲೂ ಕೂಡ ಬಡವರು ಜಾಸ್ತಿ ಇರುವಂತದ್ದು, ಇದು ಎಷ್ಟು ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ? ಭಾಳ ಅಂದರೆ ನನ್ನ ಕ್ಷೇತ್ರದಲ್ಲಿ ಇವತ್ತು ಸಾದಾ ಫಿನಿಶ್ ಮಾಡ್ತಿದ್ವಿ. ಏನೋ ಅವರು ದುಡ್ಡು ಕೊಟ್ಟರು, ನನ್ನ ಚೇರ್ಮನ್ ಇರಲಿಲ್ಲ ಅಂದರೆ ಅವ್ರೇನೋ ಯಾರಿದ್ರು ಚೇರ್ಮನ್ ತರ್ತಿದ್ರು, ಅವರು ಅದು ಪ್ರಶ್ನೆ ಇಲ್ಲ. ದುಡ್ಡು ತರ್ತಿದ್ರು, ಆ ಮನೆಗಳನ್ನು ಕಟ್ತಿದ್ರು, ಪ್ರಶ್ನೆ ಇಲ್ಲ. ಆದರೆ ಈ ರೀತಿ ಹೈಟೆಕ್ ರೀತಿಯಲ್ಲಿ ಇವತ್ತು ನಾನು ಅಲ್ಲಿ ಲೈಬ್ರರಿ ಹಾಕ್ತೀನಿ, ಅಲ್ಲಿ ಒಂದು ಹೆಲ್ತ್ ಸೆಂಟರ್ ಮಾಡ್ತೀನಿ, ಒಂದು ಪಾರ್ಕ್ ಮಾಡ್ತೀನಿ, ಒಂದು ಸ್ಕೂಲ್ ಮಾಡ್ತೀನಿ, ಒಂದು ಕಾಂಪ್ಲೆಕ್ಸ್ ಮಾಡ್ತೀನಿ. ಇದೆಲ್ಲ ಈ ಒಂದು ದೂರದೃಷ್ಟಿ ಇಟ್ಕೊಂಡು ಏನು ಮಾಡಾಕತ್ತೀನಿ. ಅದಕ್ಕೆಲ್ಲ ಬಹುಶಃ ನಮ್ಮ ಮಂತ್ರಿ ಇಲ್ಲ ಅಂದ್ರೆ ಅದೇನೂ ಆಗ್ತಿರ್ಲಿಲ್ಲ, ಇಷ್ಟು ಹೈಟೆಕ್ ಆದಂಥ ಮನೆ ಆಗ್ತಿರ್ಲಿಲ್ಲ. ಸೊ ಇದು ಉಭಯ ನಾಯಕರ ಅಭಿಪ್ರಾಯ. ಕ್ಯಾಮ್ರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.